ದೇವರು ಪರಂಡಿಕೆ ದಯ ಮಾಡವರ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರ ಶರಣು. ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕಥೆ ಹೇಳಕ್ ಬಂದಿದ್ದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ತು ನೋಡೋರು ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಮಾತಾಡ. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಅಧಿಕಾರರು ಬಂದು ಈ ಪಾಪ ತೊಳೆದು, ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಈ ಭಾರತ ದೇಶದ ಭಾಗ್ಯ ವಿಧಾತ. ನಾವು ಬಂದೇ ಬಂದಿದ್ದ ಸುದ್ದಿ ಮಾಡಬೇಕ, ಹಾಲು ನೀರ ಭಾರತನ್ನು ಹೇಳಬೇಕ, ಹಾಲು ನೀರ ಭಾರತನ್ನು ಹೇಳಬೇಕ.
ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳು ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸ್ಬಿಟ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ಯಾವ ಗಂಡು ನೋಡದೆ ಇರ್ಲಿ, ಆಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಭೇದ ಭಾವ ಮಾಡೋಣ, ಅದು ಸರಿಪಡಿಸಬೇಕು. ಅದು ಅಲ್ಲದೆ ನನ್ನ ತಂಗಿ ಹೊನ್ನ ಬದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು, ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಅನಾಥ ವೇತನ, ಹೆರಿಗೆ ರಜೆಯನ್ನು ಹಕ್ಕಿ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷೇಧ, ಹೆಣ್ಣಿನ ಶೋಷಣೆಗೆ ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಬೆಲೆಯುಂಟು. ಹೋಯ್ತು ಹಳೆ ಕಾಲ ಕೈತೆ ಹೊಸ ಸುದ್ದಿ, ಪ್ರತಿಯೊಬ್ಬ ಪ್ರಜೆಯೀಗ ಇದನ್ನೋ ನೆನೆದಿಸಿ, ಪ್ರತಿಯೊಬ್ಬ ಪ್ರಜೆಯೀಗ ಇದನ್ನೋ ನೆನೆದಿಸಿ, ಪ್ರತಿಯೊಬ್ಬ ಪ್ರಜೆಯೀಗ ಇದನ್ನೋ ನೆನೆದಿಸಿ. ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ನಂಬಿಕೆ
ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ